ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಒಂದು ಕ್ಯಾರೆಟ್ ಕೋಕೋನಟ್ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕ್ಯಾರೆಟಲ್ಲಂತೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಪ್ರತಿದಿನ ಒಂದೊಂದು ಕ್ಯಾರೆಟು ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು ತಿಂತಾ ಬಂದರೆ ಕೂದಲುದು, ಚರ್ಮ, ಕಣ್ಣು ಇವೆಲ್ಲ ಪ್ರಾಬ್ಲಮ್ ಇರೋವಂಥವ್ರಿಗೆ ಅವ್ರ ಡಯಟಲ್ಲಿ ಪ್ರತಿದಿನ ಕ್ಯಾರೆಟ್ನ ಉಪಯೋಗಿಸೋದನ್ನಂತೂ ಮರಿಲೇಬೇಡಿ. ಬನ್ನಿ ಇವತ್ತು ಕ್ಯಾರೆಟ್ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ, 1 ಟೀ ಸ್ಪೂನ್ ಜೀರಿಗೆ, ಒಂದು 7 ರಿಂದ 8 ಒಣಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಖಾರಕ್ಕೆ. ನೀವು ನಿಮ್ಮ ಖಾರಕ್ಕೆ ತಕ್ಕಷ್ಟು ಏರಿಳಿತ ಮಾಡ್ಕೊಳ್ಳಿ. ಇದೆಲ್ಲ 1 ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಲೋ ಫ್ಲೇಮಲ್ಲೇ. ಧನಿಯಾ ಒಂಚೂರು ಒಳ್ಳೆ ಘಮ ಬರ್ತಿದೆ. ಹಾಗೆ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪಲ್ಲಿ ಐರನ್ ಕಂಟೆಂಟ್ ತುಂಬಾ ಇದೆ. ನಾವು ಮಾಡಬೇಕಾದ್ರೆ ಅಡುಗೆ ಇದರಲ್ಲಿ ಏನೇನು ಆರೋಗ್ಯಕ್ಕೆ ಉಪಯೋಗ ಆಗಿರೋವಂಥದ್ದು ಅಂತ ತಿಳ್ಕೊಂಡು ಮಾಡಬೇಕು. ಆವಾಗ ನಮಗೆ ದೇಹಕ್ಕೂ ತುಂಬ ಒಳ್ಳೆಯದು. ತಿನ್ನಬೇಕಾದ್ರೆ ನಮಗೆ ಇದರಲ್ಲಿ ಇಷ್ಟು ಒಳ್ಳೆ ಅಂಶಗಳಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ 1 ಕಪ್ಪಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ. ಅಂದರೆ ಮೀಡಿಯಮ್ ಸೈಜ್ 2 ಕ್ಯಾರೆಟ್ನ ಉಪಯೋಗಿಸಿದ್ದೀನಿ. ನೀವು ತುರಿದ್ಬಿಟ್ಟಾದರೂ ಹಾಕೋಬೋದು, ಇಲ್ಲ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿಬಿಟ್ಟಾದರೂ ಹಾಕೋಬೋದು. ಕ್ಯಾರೆಟು ತುಂಬಾ ರೋಗ ನಿರೋಧಕ ಶಕ್ತಿ ಇದೆ. ಇದರಿಂದ ಕ್ಯಾನ್ಸರ್ ಬರೋದಕ್ಕೆ ಅವಾಯ್ಡ್ ಆಗುತ್ತೆ. ಜೊತೆಗೆ ಕಣ್ಣಿಗಂತೂ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಕ್ಯಾರೆಟ್ ಪ್ರತಿದಿನ ಮಕ್ಕಳಿಗಂತೂ ಒಂದೊಂದು ಕ್ಯಾರೆಟ್ನ ಯಾವುದಾದ್ರೂ ರೂಪದಲ್ಲಿ ಈ ಥರ ಚಟ್ನಿ ಅಥವಾ ಸಲಾಡ್ಗಳು ಅಥವಾ ಹಾಗೆ ಕಟ್ ಮಾಡಿ ಉಪ್ಪು ಮೆಣಸು ಹಾಕೊಡಿ. ತುಂಬ ಪ್ರೀತಿಯಿಂದ ತಿಂತಾರೆ. ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ನೋಡಿ, ಕ್ಯಾರೆಟ್ನ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಮೀಡಿಯಮ್ ಫ್ಲೇಮಲ್ಲಿ. 2 ನಿಮಿಷ ಕ್ಯಾರೆಟ್ನ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಹಸಿ ತೆಂಗಿನ ತುರಿ 1 ಕಪ್ಪು. ಕ್ಯಾರೆಟ್ ಎಷ್ಟು 1 ಕಪ್ ತೊಗೊಂಡಿರ್ತೀರೋ ಅಷ್ಟೇ ಹಸಿ ತೆಂಗಿನ ತುರಿ ಅಥವಾ ತೆಂಗಿನಕಾಯಿ ಪೀಸಸ್ಸು ಇದನ್ನಾದರೂ ಹಾಕೋಬೋದು. ಜೊತೆಯಲ್ಲೇ ಬೆಳ್ಳುಳ್ಳಿ ಕೂಡ ಹಾಕೊಂಡ್ಬಿಡ್ತೀನಿ. 10 ಎಸ್ಲು ಬೆಳ್ಳುಳ್ಳಿ, 1 ಚಿಕ್ಕ ಪೀಸು ಹುಣಸೆಹಣ್ಣು, ಹುಳಿಗೆ ತಕ್ಕಷ್ಟು ಒಂಚೂರು ನೀರಲ್ಲಿ ನೆನೆಸ್ಬಿಟ್ಟು ಹಾಕೊಳ್ಳಿ, ಆವಾಗ ಬೇಗ ಸಾಫ್ಟ್ ಆಗುತ್ತೆ. ಇದೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ತೆಂಗಿನಕಾಯಿ ಹಾಕಿದ್ಮೇಲೆ ತುಂಬ ಏನು ಫ್ರೈ ಮಾಡೋದೇನು ಬೇಕಿಲ್ಲ. ಜಸ್ಟ್ 1-2 ಸಲ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಹೀಗೆ ಬಿಟ್ಬಿಟ್ರೆ ಆ ಬಾಣಲಿ ಶಾಖಕ್ಕೇ ಚೆನ್ನಾಗಿ ಫ್ರೈ ಆಗುತ್ತೆ. ಅದು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ತಣ್ಣಗಾದ ನಂತರ ಎಲ್ಲ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿ ಹದದಲ್ಲಿ ರುಬ್ಕೋಬೇಕು. ಕ್ಯಾರೆಟ್ ತೆಂಗಿನಕಾಯಿ ಚಟ್ನಿ ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ, ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಇದರಲ್ಲಂತೂ ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ. ಕ್ಯಾರೆಟು, ತೆಂಗಿನಕಾಯಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ದೇಹದ ಎಲ್ಲ ಭಾಗಗಳಿಗೂ ತುಂಬ ಒಳ್ಳೆಯದು. ಕೂದಲು, ಕಣ್ಣು, ಬ್ರೈನು, ಚರ್ಮ, ಹಾರ್ಟ್, ಲಿವರ್ ಜೊತೆಗೆ ಕಾನ್ಸ್ಟಿಪೇಷನು ಕೂಡ ತುಂಬಾ ಒಳ್ಳೆಯದು. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಈ ಚಟ್ನಿನ ನೀವು ಕೂಡ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.